ಫೀಲ್ ಮಾಡ್ಕೋತಾ ಇದ್ದಾಳೆ, ಇವಳನ್ನ ನೋಡಿ ಅವನು ಫೀಲ್ ಮಾಡ್ಕೋತಾ ಇದ್ದಾನೆ. ಅಲ್ಲಿಗೆ ಇಬ್ರಲ್ಲೂ ಆ ಪ್ರೀತಿ ಇನ್ನೂ ಉಳ್ಕೊಂಡಿದೆ. ಇಬ್ರನ್ನೂ ಒಂದೇ ಕಡೆ ಸೇರಿಸಿ ಮಾತಾಡ್ಸಕ್ ಬಿಟ್ರೆ ಖಂಡಿತ ಸರಿ ಹೋಗ್ತಾರೆ ಅನಿಸ್ತಾ ಇದೆ. ಅಯ್ಯೋ, ಅಕಸ್ಮಾತ್ ಅದರಿಂದ ಈ ಮದುವೆ ಏನಾದ್ರೂ ಮುರಿದು ಬಿದ್ರೆ ಮುರಿದು ಬೀಳಿ. ನನಗೆ ಜಯಂತ್ ಅಣ್ಣ ಮಯೂರಿ ಸಂತೋಷವಾಗಿರೋದೇ ಮುಖ್ಯ. ಈ ರಿಸೆಪ್ಷನ್ ಮುಗಿಲಿ, ಆಮೇಲೆ ಇದಕ್ಕೊಂದು ಏರ್ಪಾಟ್ ಮಾಡೇ ಮಾಡ್ತೀನಿ. ಜಯಂತಣ್ಣ ಒಬ್ಬನೇ ಇದ್ದಾನೆ. ಸುತ್ತಮುತ್ತ ಅತ್ತೆ ಚಿಕ್ಕಮ್ಮ ಯಾರೂ ಇಲ್ಲ. ಮಯೂರಿ ಜೊತೆ ಇವನ್ನ ಮಾತಾಡ್ಸಕ್ಕೆ ಇದೇ ಸರಿಯಾದ ಸಮಯ. ಚಿಂಟು, ಬಾಯ್ಲಿ. ಏನಕ್ಕ? ಬಾಯ್ಲಿ. ಒಂದು ನಿಮಿಷ ಬಾ ನನ್ನ ಜೊತೆ. ಎಲ್ಲಿಗೆ ಮೇಘ? ನೀನು ಬಾ, ನಾನು ಹೇಳ್ತೀನಿ. ಜಯಂತಣ್ಣ, ನನಗೆ ಅರ್ಜೆಂಟಾಗಿ ಸುಸ್ಸು ಬರ್ತಿದೆ. ನಂಗೆ ಒಬ್ಬನೇ ಹೋದ್ರೆ ಭಯ ಆಗುತ್ತೆ. ನೀನು ಬರ್ತೀಯಾ? ಸರಿ ಬಾ. ಮೇಘ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನೀನು ಬಾ, ನಾನು ಹೇಳ್ತೀನಿ. ಚಿಂಟು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ವಾಶ್ರೂಮ್ ಇರೋದು ಆ ಸೈಡ್ ಅಲ್ವಾ? ಗೊತ್ತು ಜಯಂತಣ್ಣ, ಬನ್ನಿ. ಮೇಘ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ಇದಕ್ಕ ನೀನು ಕರ್ಕೊಂಡ್ ಬಂದಿದ್ದು? ಏನ್ ಮೇಘ ಇದೆಲ್ಲ? ಜಯಂತಣ್ಣ, ಮಯೂರಿ, ಈ ರಾತ್ರಿ ಕಳೆದು ಹೋದ್ರೆ ಮತ್ತೆ ನೀವಿಬ್ರು ಮಾತಾಡೋಕೆ ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವಿಬ್ರು ಇವಾಗ ಮಾತಾಡ್ಕೊಳ್ಳಿ. ಏನನ್ನು ಮುಚ್ಚಿಟ್ಕೋಬೇಡಿ, ಮನಸ್ಸು ಬಿಚ್ಚಿ ಮಾತಾಡಿ. ನೀವಿಬ್ರು ಮಧ್ಯೆ ಇರೋ ಪ್ರಾಬ್ಲಮ್ಗೆ ಈ ನಿಮ್ಮ ಡಿಸ್ಟೆನ್ಸೇ ಕಾರಣ ಅಂತ ನನಗನ್ಸುತ್ತೆ. ಅದಕ್ಕೆ ಒಂದೇ ಒಂದ್ಸತಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಪ್ಲೀಸ್, ನನಗೋಸ್ಕರ. ಪ್ಲೀಸ್ ಜಯಂತಣ್ಣ. ಚಿಂಟು, ಬಾ ಹೋಗೋಣ. ಅಕ್ಕ, ನೀನು ಹೋಗಿರು, ನಾನು ನೀರು ಕುಡಿದು ಬರ್ತೀನಿ. ಜಯಂತ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಲಕ್ಷ್ಮಕ್ಕ, ನಮ್ ಜಯಂತ ನೋಡಿದ್ರ? ಜಯಂತನ್ ಚಿಂಟು ಕರ್ಕೊಂಡು ಹೋದ್ನಲ್ಲ. ಹೌದಾ? ಹೌದು. ಸರಿ, ಚಿಂಟು ಕರ್ಕೊಂಡು ಹೋದ್ನಾ? ಅವ್ರು ನೋಡಿದ್ರೆ ಚಿಂಟುನ್ ಕರ್ಕೊಂಡು ಹೋದ ಅಂದ್ರು. ಇವ್ನು ನೋಡಿದ್ರೆ ಇಲ್ಲೇ ಆಟಾಡ್ತಾ ಇದ್ದಾನೆ.
ಮಯೂರಿಯಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಮಯೂರಿನೂ ಇಲ್ಲ, ಇಲ್ಲಿ ಜಯಂತೂ ಇಲ್ಲ. ಏನೋ ನಡೀತದೆ. ನನಗೂ ಅದೇ ಅನುಮಾನ ಬರ್ತಾ ಇದೆ. ನಡಿ, ಮೊದಲು ಅವರಿಬ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು, ಇಲ್ಲಾಂದ್ರೆ ಅವಳು ನನ್ನ ಮಗನ ತಲೆ ಕೆಡಿಸ್ಬಿಟ್ರೆ ಕಷ್ಟ. ನಡಿ ನಡಿ. ಜಯಂತ್, ಹೇಳು ಮಯೂರಿ. ಮಾತಾಡಿ ಅಂತ ನಮ್ಮಿಬ್ರನ್ನ ಮೇಘ ಇಲ್ಲಿ ಕರ್ಕೊಂಡ್ಬಂದಿದ್ದಾಳೆ. ಮಾತಾಡೋಕೇನಾದ್ರೂ ಉಳಿದಿದ್ಯಾ ನಮ್ಮಿಬ್ರ ನಡುವೆ? ಉಳಿದಿದೆ ಮಯೂರಿ. ಮಾತಾಡೋದಕ್ಕೆ ತುಂಬಾ ವಿಷಯಗಳು ಉಳಿದಿದೆ. ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನೀನು ತುಂಬ ಲೇಟಾಗಿ ಅರ್ಥ ಮಾಡ್ಕೊಂಡೆ ಅಂತ ಮಾತ್ರ ಹೇಳ್ಬೋದು. ಲೇಟ್ ನೀನ್ ಮಾಡ್ಲಿಲ್ಲ ಜಯಂತ್, ನಾನ್ ನಿನ್ನ ಲೇಟಾಗಿ ಅರ್ಥ ಮಾಡ್ಕೊಂಡೆ. ಬೆಳಿಗ್ಗೆ ನಿನ್ ಮದ್ವೆ ಆಗತ್ತೆ, ಹೆಂಡತಿ ಬರ್ತಾಳೆ, ಹೊಸ ಪ್ರೀತಿ ಶುರು ಆಗುತ್ತೆ, ಹೊಸ ಜೀವನ ಶುರು ಆಗುತ್ತೆ, ನಾಳೆ ಬಗ್ಗೆ ಹೊಸ ಕನಸುಗಳು ಶುರು ಆಗುತ್ತೆ. ಬೆಂಬಲಕ್ಕೆ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ. ಹೇಗೋ ನಮ್ ಪ್ರೀತಿ ಅನ್ನೋ ದುಃಖದಿಂದ ಹೊರಗೆ ಬಂದ್ಬಿಡ್ತೀಯ. ಆದ್ರೆ ನಾನು ಏಕಾಂಗಿ ಆಗ್ಬಿಡ್ತೀನಲ್ಲ ಜಯಂತ್. ಈಗ ನಿಂಗೆ ಪಶ್ಚಾತ್ತಾಪ ಆಗ್ತಿದ್ಯಾ? ಹ್ಞೂ, ಖಂಡಿತ ಪಶ್ಚಾತ್ತಾಪ ಆಗ್ತಿದೆ. ಈ ಪ್ರೀತಿ ಅನ್ನೋ ಮಾಯೆಯಲ್ಲಿ ಬೀಳ್ದೆ ನನ್ ಪಾಡಗ್ ನಾನಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಮಯೂರಿ, ನಿನಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ವೇನೆ? ಯಾಕೆ ಮತ್ತೆ ಮತ್ತೆ ನನ್ನ ಮಗನ ಹಿಂದೆ ಬಿದ್ದಿದ್ಯಾ ನೀನು? ನಾನು ಏನೇ ಅನ್ಯಾಯ ಮಾಡಿದೆ ನಿನ್ಗೆ? ಇಷ್ಟು ದಿನ ನೀನು ಅವನ ಜೀವನದಲ್ಲಿ ಆಟ ಆಡಿದ ಸಾಲ್ದ ನಿನ್ಗೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರೋ ಪುಟ್ಟ. ನೋಡು ಮಯೂರಿ, ಈಗ ತಾನೇ ನನ್ನ ಮಗ ನಿನ್ನ ಬಲೆಯಿಂದ ಆಚೆ ಬಂದಿದ್ದಾನೆ. ಸಾಕಷ್ಟು ನೋವನ್ನು ಅನುಭವಿಸಿದ್ದಾನೆ. ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟಾಗಿದೆ. ಮತ್ತೆ ಮತ್ತೆ ಅವನನ್ನು ಕಾಡಬೇಡ. ಈಗ ಅವನು ಮದುವೆ ಆಗ್ತಿದ್ದಾನೆ. ದಯವಿಟ್ಟು ಅವನ ಪಾಡಿಗೆ ಅವನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಈಗಲೇ ಇಡೀ ಊರ್ನ ಬಂದ್ ಮಾಡ್ಬಿಡ್ತೀನಿ. ಅತ್ತೆ, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ನಾನ್ ಜಯಂತ ನಿಮ್ದಿಗೆ ಯಾವತ್ತೂ ಅಡ್ಡ ಬಂದಿಲ್ಲ. ಬೇಕಾದ್ರೆ ಅವನನ್ನೇ ಕೇಳಿ, ನಾನು ಯಾವತ್ತಾದ್ರೂ ಅವನಿಗೆ ತೊಂದರೆ ಕೊಟ್ಟಿದ್ದೀನ ಅಂತ. ಏಯ್, ಅವನು ನೇನೆ ಕೇಳೋದು. ಇಂಥ ಅಪರಾತ್ರಿಲಿ ಯಾರು ಇಲ್ದಿರೋ ಜಾಗದಲ್ಲಿ ಇವನ್ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಇದರಿಂದನೇ ಗೊತ್ತಾಗುತ್ತೆ ನೀನ್ ಎಂತವಳು ಅಂತ. ಬಾಯಿದೆ ಅಂತ ಏನೇನೋ ಮಾತಾಡ್ಬೇಡಿ. ಏನೇ ಮಾಡ್ತ್ಯಾ? ಅಮ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಯಾಕೆ ಯಾವಾಗ್ಲೂ ಕಿರ್ಚಾಡ್ತಾ ಇರ್ತೀಯಾ? 10 ಜನ ಬಂದು ನೋಡ್ಬೇಕಾ ಇಲ್ಲಿ ಏನ್ ನಡೀತಿದೆ ಅಂತ. ಹಾಗಾದ್ರೆ ಮೊದಲು ಇಲ್ಲಿಂದ ನಡಿ ನೀನು. ಬಾ.
च कपिलो गजकर्णकः लम्बोदरश्च विकटो विघ्नराजो गणाधिपः धूमकेतुर्गणाध्यक्षो पालचंद्रो गजाननः द्वादशैतानि नामानि यस्पटे चुणियादपि ಮಹಾಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಹೂ ಮಂತ್ರಾಕ್ಷತೆಯಿಂದ ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्. हू मंत्राक्षते मांगल्य महालक्ष्मी देवतायै नमः. ध्यायामि ध्यानं समर्पयामि. पूजा ಮಾಡಿ. आवाहयामि रत्नसिंहासनं समर्पयामि. पादारविन्दयोः पाद्यं समर्पयामि. हस्तयोः अर्घ्यमर्घ्यं समर्पयामि. मुखे आचमनीयं समर्पयामि. ओम दशांगं गुग्गुलं धूपं सुगन्धं च सुमनोहरं कपिलाग्रुतसंयुक्तं धूपोऽयं प्रतिगृह्यतां. मांगल्य महालक्ष्मी देवतायै नमः. दिव्य धूपमाघ्रापयामि. ओम हिरण्यपात्रमदो ನೋಡಿ ಮಂಗಳಾರತಿ ಮಾಡಿ. हिरण्यपात्रमदो पूर्णं दधाति मधुव्यो सानीति एकदा ब्रह्मणोपहरति एकदैव यजमान आयुष्तेजो दधाति. मांगल्य महालक्ष्मी देवतायै नमः. मंगलनीराजनं दर्शयामि. नीराजनान्ते आचमनीं समर्पयामि. परिमळपत्रपुष्पाणि समर्पयामि. यो वेदादो स्वर प्रोक्तो वेदांते च प्रतिष्ठितः. ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಡಿ. महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्. मनसोद्दिष्ट प्रार्थनान् समर्पयामि. ಮಾಂಗಲ್ಯ ಎಲ್ಲರೂ ಕೈಯಲ್ಲಿ ಮುಟ್ಸ್ಕೊಂಡು ಬನ್ನಿ. ನೂರು ಜೀವ ಸಿಡಿದು ಒಮ್ಮೆಲೆ ಗಾಢವಾದ ಕತ್ತಲೀಗ ನೋಡು ಹಾಡು ಹಗಲಲೆ ನುಡಿದ ಆಸೆ ಪಡೆದ ಭಾಷೆ ವ್ಯರ್ಥವಾದ ದಾಖಲೆ ಕಂಡ ಕನಸು ಉಳಿದೆ ಹೋಯ್ತು ಹಾಗೆ ಒದ್ದೆ ಕಣ್ಣಲೆ
ಅತ್ಯತಿಷ್ಠ ದಶಾಂಗುಲಂ. ಎಲ್ರಿಗೂ ಅಕ್ಷತೆ ಕೊಡಿ. क्रामत शासनानशने अभि महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात्. महालक्ष्मी देवता ये नमः. मनसोद्दिष्ट प्रार्थनान् समर्पयामि. मांगल्य तಗೊಂಡು ಕಟ್ಟಪ್ಪ. जीवन हेतुना ಜಯಂತ್ ಮಯೂರಿ ಜೊತೆ ಮಾತಾಡಿಲ್ಲ ತಾನೆ? ಗ್ಯಾರಂಟಿನಾ? ಗ್ಯಾರಂಟಿ ಸಿಂಧು. ಅವನೇ ಹೇಳ್ದ ಅದನ್ನ. ಅವನ ಮುಖದಲ್ಲಿ ಎಂಥ ಕೋಪ ಇತ್ತು ಅಂತ್ಯ. ಅದನ್ನ ನೋಡಿ ನನಗೆ ಬಾದಾಮ್ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಅದಕ್ಕೆ ಮಯೂರಿನ ಹೋಗಿ ಮಾತಾಡ್ಸಪ್ಪ ಅಂತ ಅವನ್ನ ಇನ್ನೂ ಕೆಣಕಿ ಆ ಮಯೂರಿ ಮೇಲಿನ ಕೋಪನ ಇನ್ನೂ ಜಾಸ್ತಿ ಮಾಡ್ಬಿಟ್ಟು ಬಂದಿದ್ದೀನಿ ನಾನು. ಹಾಗಾದ್ರೆ ನಮ್ಮ ಚಾರು ಜಯಂತ್ ಕಾಲ್ ಮಾಡಿ ಮಾತಾಡಿದ್ದು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಕಾಣಿಸುತ್ತೆ. ಇನ್ನೂ ಪೂರ್ತಿಯಾಗಿ ವರ್ಕೌಟ್ ಆಗಿಲ್ಲ ಸಂಜು. ಆ ಮಯೂರಿನ ಅವನಿಂದ ಶಾಶ್ವತವಾಗಿ ದೂರ ಮಾಡಿ ಚಾರು ಜೊತೆ ಅವನು ಮದುವೆ ಮಾಡಿಸಿದ ಮೇಲೆ ನಮ್ಮ ಪ್ಲಾನ್ ವರ್ಕೌಟ್ ಆದಂಗೆ.